ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿಯ ದೈಹಿಕ ಶಿಕ್ಷಣದ ಪ್ರಾಥಮಿಕ ವಿಭಾಗದ ಅಧ್ಯಾಯ 9ರ ಒಂದು ಅಷ್ಟಾಂಗ ಯೋಗ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲೂ ಸಹ ಇಂದಿನ ತರಗತಿಯಲ್ಲಿ ನಾವು ಅಷ್ಟಾಂಗ ಯೋಗದ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆ, ಅದರಲ್ಲಿ ಬರ್ತಕ್ಕಂಥ ಒಂದು ನಿಯಮಗಳು, ಅಷ್ಟಾಂಗ ಮಾರ್ಗದ ಇಲ್ಲಿ ಬರ್ತಕ್ಕಂಥ ಒಂದು ಮೆಟ್ಟಿಲುಗಳನ್ನು ನಾವು ನೋಡಿದ್ವಿ. ಅಲ್ಲಿ ಆಮೇಲೆ ನಂತರ ಯೋಗದ ಒಂದು ಅವಶ್ಯಕತೆ, ಅದೇ ರೀತಿ ಯೋಗದಿಂದ ನಮಗೆ ಆಗ್ತಕ್ಕಂಥ ಲಾಭಗಳು ಏನೇನು ಅನ್ನೋ ವಿಚಾರವಾಗಿ ನಾವು ತಿಳ್ಕೊಂಡ್ವಿ. ಈಗ ಇಲ್ಲಿ ಒಂದು ಪ್ರಾಣಾಯಾಮದ ಒಂದು ಪ್ರಕಾರಗಳು ನಾವು ನೋಡೋಣ. ಪ್ರಕಾರವಾಗಿ ನಾವು ತಿಳ್ಕೊಳ್ಳೋಣ. ಅಂದರೆ ನಾವು ದೀರ್ಘ ಉಸಿರಾಟದಿಂದ ಆಗ್ತಕ್ಕಂಥ ಒಂದು ಪ್ರಯೋಜನಗಳನ್ನು ನಾವು ಕ್ರಮಬದ್ಧವಾದಂಥ ಒಂದು ಉಸಿರಾಟದ ಕ್ರಮಗಳನ್ನು ಅಥವಾ ಅಭ್ಯಾಸವನ್ನು ನಾವು ಇಲ್ಲಿ ಮಾಡುವುದು. ಇದಕ್ಕೆ ನಾವೇನು ಇಲ್ಲಿ ಪ್ರಾಣಾಯಾಮ ಅಂತೀವಿ. ಅಂದರೆ ನಾವು ಉಸಿರಾಟನ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಉಸಿರನ್ನ ತೆಗೆದುಕೊಳ್ಳೋದು ಬಿಡೋದು ಅದು ಒಂದು ಸರ್ವ ಸಾಮಾನ್ಯ. ನಾವು ಜೀವಿಸ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅಂತಂದರೆ ನಾವು ನಮಗೆ ಉಸಿರು ಬೇಕೇ ಬೇಕಾಗುತ್ತೆ. ನಾವು ಉಸಿರನ್ನೇ ನಾವು ಪ್ರಾಣ ಅಂತ ಹೇಳ್ತೀವಿ. ಆದರೆ ನಾವು ಉಸಿರನ್ನು ತೆಗೆದುಕೊಳ್ಳುವಂಥ ಕ್ರಮಗಳು, ಯಾವ ರೀತಿ ನಾವು ಉಸಿರನ್ನ ತೆಗೆದುಕೋಬೇಕು, ಉಸಿರನ್ನ ಆ ಒಂದು ಉಸಿರಾಟದಿಂದ ಆಗ್ತಕ್ಕಂಥ ಒಂದು ಪ್ರಯೋಜನಗಳನ್ನು ನಾವು ಪಡೆಯಲು. ಅಂದರೆ ನಾವು ಉಸಿರನ್ನ ತೆಗೆದುಕೊಳ್ತೀವಿ, ಆದರೆ ಆ ಉಸಿರನ್ನ ತೆಗೆದುಕೊಂಡಾಗ ನಾವು ಉಸಿರಾಟವನ್ನು ಮಾಡಿದಾಗ ಅದರಿಂದ ನಮ್ಗೆ ಏನಾದರೂ ಒಂದು ಪ್ರಯೋಜನಗಳು ನಮಗೆ ಆಗಬೇಕಾಗುತ್ತೆ. ಆ ಒಂದು ಪ್ರಯೋಜನಗಳನ್ನು ನಾವು ಕ್ರಮಬದ್ಧವಾಗಿ ಒಂದು ಉಸಿರಾಟವನ್ನು ನಾವು ಆ ಒಂದು ಕ್ರಮವನ್ನು, ಉಸಿರಾಟದ ಒಂದು ಕ್ರಮಬದ್ಧವಾದ ಒಂದು ಕ್ರಮಗಳನ್ನು ನಾವು ಅಭ್ಯಾಸವನ್ನು ಮಾಡೋದಕ್ಕೆ ನಾವಿಲ್ಲಿ ಪ್ರಾಣಾಯಾಮ ಅಂತ ಹೇಳಿ ನಾವು ಕರಿತೀವಿ. ಎಲ್ಲರೂ ಸಹ ಉಸಿರಾಡುವುದು ಸಹಜವಾದಂಥ ಕ್ರಿಯೆ ಆದರೂ ಸಹ ನಮಗೆ ಅಲ್ಲಿ ಆ ಉಸಿರ ಆಡ್ತಕ್ಕಂಥ ಒಂದು ಉಸಿರು ತೆಗೆದುಕೊಂಡು ಉಸಿರಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅದರಿಂದ ನಮ್ಗೆ ಏನಾದ್ರು ಪ್ರಯೋಜನ ಬರ್ತಾನೆ, ಪ್ರಯೋಜನ ಆಗಬೇಕಾಗತ್ತೆ ಅಲ್ವಾ? ಸುಮ್ಮನೆ ನಾವು ಉಸಿರನ್ನು ತೆಗೆಸ್ಕೊಂಡ್ಬಿಟ್ಟು ಆಮೇಲೆ ತೆಗೆಸ್ಕೊಂಡ್ಬಿಟ್ಟು ಹಿಂಗಡೆ ನಾವು ಹೊರಗಡೆ ಬಿಡೋದು ಅಷ್ಟೇ ಅಲ್ಲ. ಬಟ್ ಆದರೆ ನಾವು ಉಸಿರನ್ನು ತೆಗೆದುಕೊಂಡ್ವಿ, ಅದರಿಂದ ನಮಗೆ ಏನಾದರೂ ಪ್ರಯೋಜನಗಳು ಆಗ್ತವೆ ಪ್ರಯೋಜನಗಳು. ಅಂದರೆ ನಾವಲ್ಲಿ ಉಸಿರಾಟವನ್ನು ನಾವು ಕ್ರಮಬದ್ಧವಾಗಿ ಅಲ್ಲಿ ನಮಗೆ ಒಂದು ಉಸಿರಾಟದ ಕ್ರಮಗಳನ್ನು ನಾವು ಅಭ್ಯಾಸದಿಂದ ಮಾಡೋಣ. ನಾವು ಉಸಿರಾಟದ ಕ್ರಮಗಳನ್ನು ನಾವು ಅಭ್ಯಾಸ ಮೂಲಕ ನಾವು ಮಾಡೋದ್ರಲ್ಲಿ ನಮಗೆ ಪ್ರಾಣಾಯಾಮ ಅಂತ ಕರಿತೀವಿ. ಅಂದರೆ ಉಸಿರಾಟದಿಂದ ನಮಗೆ ಬಹಳ ಪ್ರಯೋಜನಗಳು ಇದ್ದಾವೆ ಅಂತಕ್ಕಂಥ ನಮಗೆ ತಿಳಿತದೆ. ಇಲ್ಲಿ ಪ್ರಾಣಾಯಾಮದಲ್ಲೂ ಸಹ ಅನೇಕ ಪ್ರಕಾರಗಳನ್ನು ನಾವು ನೋಡ್ತೀವಿ. ಅಂದರೆ ಅವು ಯಾವುವು ಅಂದರೆ ಒಂದು ಅನುಲೋಮ, ಎರಡು ಚಂದ್ರಾನುಲೋಮ, ಮೂರು ಸೂರ್ಯಾನುಲೋಮ, ಚಂದ್ರ ಭೇದನ ಪ್ರಾಣಾಯಾಮ, ಚಂದ್ರ ಭೇದನ ಪ್ರಾಣಾಯಾಮ, 5 ಸೂರ್ಯ ಭೇದನ ಪ್ರಾಣಾಯಾಮ,
ಪ್ರಾಣಾಯಾಮ. 6 ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ. 7 ಶೀತ್ಕಾರಿ. 8 ಶೀತಲಿ ಅಥವಾ ಮತ್ತು ಸದಂತ. 8 ಭ್ರಮರಿ. 9 ಉಜ್ಜಾಯ. 10 ಭಸ್ತಿಕ. 11 ಸ್ವಾಮಿನಿ. 12 ಮೂರ್ಛ ಅಂದರೆ ಈ ಪ್ರಾಣಾಯಾಮದ ಪ್ರಕಾರಗಳನ್ನು ನಾವು ಒಂದು ಅನುಲೋಮ ಪ್ರಾಣಾಯಾಮ, ಅದ್ರ ಜೊತೆಗೆ ಅನುಲೋಮ ಮತ್ತೆ ವಿಲೋಮ ಪ್ರಾಣಾಯಾಮ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಅದೇ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರ ಭೇದನ ಪ್ರಾಣಾಯಾಮ, ಸೂರ್ಯ ಭೇದನ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಶೀತಲಿ ಮತ್ತೆ ಸದಾಂತ, ಆಮೇಲೆ ಭ್ರಮರಿ, ಉಜ್ಜಾಯಿ, ಭಸ್ತಿಕ, ಸ್ಲಾಮಿನಿ, ಮೂರ್ಛ. ಇಷ್ಟು ಪ್ರಕಾರಗಳನ್ನು ನಾವು ಪ್ರಾಣಾಯಾಮದಲ್ಲಿ ನಾವು ನೋಡ್ತೀವಿ. ನಮ್ಮ ದೇಹದಲ್ಲಿ ಪಂಚ ಪ್ರಾಣಗಳಿವೆ. ಅಂದರೆ ಅಲ್ಲಿ ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಅಂದರೆ ಉಸಿರಾಟದಲ್ಲಿ ಉಸಿರಿನ ಮುಖಾಂತರ ಈ ಪಂಚ ಪ್ರಾಣಗಳ ಮೇಲೆ ಹತೋಟಿಯನ್ನು ನಾವು ಸಾಧಿಸುವುದೇ ಈ ಒಂದು ಪ್ರಾಣಾಯಾಮದ ಒಂದು ಪ್ರಾಣಾಯಾಮ ಆಗಿರುತ್ತದೆ. ಇಲ್ಲಿ ಪ್ರಾಣಾಯಾಮದ ಉಸಿರಿನ ನಿಯಂತ್ರಣ, ನಾಡಿನ ಶುದ್ಧಿ, ಪಂಚಪ್ರಾಣದ ಒಂದು ಹತೋಟಿ, ಮನಸ್ಸಿನ ಹತೋಟಿ, ಈ ಎಲ್ಲ ರೀತಿಯಿಂದ ಸಹ ನಾವು ನೋಡ್ತೀವಿ. ನಂತರ ಇಲ್ಲಿ ಪ್ರಾಣಾಯಾಮದಲ್ಲಿ ಬರ್ತಕ್ಕಂಥ ಒಂದು ಮುದ್ರೆಗಳ ಚಿತ್ರಣ ನೋಡಿದಾಗ ನಾವು ನೋಡ್ತೀವಿ. ನಾಸಿಕ ಮುದ್ರೆ, ಒಂದು ನಾಸಿಕ ಮುದ್ರೆ, ಇಲ್ಲ ಚಿನ್ಮುದ್ರೆ, ಮತ್ತೆ ಚಿನ್ಮಯ ಮುದ್ರೆ, ಬ್ರಹ್ಮ ಮುದ್ರೆ, ಅದೇ ರೀತಿ ಮೃಗಿ ಮುದ್ರೆ. ಈ ರೀತಿ ನಾವು ಪ್ರಾಣಾಯಾಮದಲ್ಲಿ ಬಳಸ್ತಕ್ಕಂಥ ಒಂದು ಮುದ್ರೆಗಳನ್ನು ನಾವು ನೋಡ್ತೀವಿ. ಆ ಒಂದು ಮುದ್ರೆಗಳನ್ನ ಮುಖಾಂತರ ನಾವು ಧ್ಯಾನದಲ್ಲಿ ಕೂತಾಗ ಆ ಒಂದು ಸ್ಥಿತಿಯಲ್ಲಿ, ಆ ಒಂದು ಭಂಗಿಯಲ್ಲಿ ನಾವು ಪ್ರಾಣಾಯಾಮವನ್ನು ನಾವು ಮಾಡಬೇಕಾಗ್ತದೆ. ಇಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದರೆ ಮೂಗಿನ 2 ಒಳ್ಳೆಗಳಿಂದ ಉಸಿರಾಟದ ಒಂದು ಅಭ್ಯಾಸ. ಅಂದರೆ ಇಲ್ಲಿ ಮೂಗಿನ 2 ಒಳ್ಳೆಗಳಿಂದ 2 ಕಡೆಗೂ ಸಹ ಇಲ್ಲಿ ನಾವು ಉಸಿರಾಟದ ಒಂದು ಅಭ್ಯಾಸವನ್ನು ನಾವು ಮಾಡ್ತೀವಿ. ಯಾವುದಾದರೂ ಅಲ್ಲಿ ಧನಾತ್ಮಕ ಆಸನದಲ್ಲಿ ನಾವು ಕುಳಿತುಕೊಂಡ್ಬಿಟ್ಟು ಮೂಗಿನ 2 ಒಳ್ಳೆಗಳಿಂದ ನಾವು ಶ್ವಾಸವನ್ನು ಸುಮಾರು 4 ಎಣಿಕೆಯಷ್ಟು ನಿಶ್ಶಬ್ದವಾಗಿಬಿಟ್ಟು ಅದರ ಒಳಗೆ ನಾವು ಎಳ್ಕೊಂಡ್ಬಿಟ್ಟು ಅಷ್ಟೇ ಎಣಿಕೆಯಷ್ಟು ಶ್ವಾಸವನ್ನು ನಾವು ಹೊರಗೆ ಬಿಡೋದು. ಉಸಿರನ್ನು ನಾವು ಎಷ್ಟು ಎಳ್ಕೊಳ್ತೀವೋ ಅಷ್ಟು ಉಸಿರನ್ನು ಸಹ ನಾವು ಇಲ್ಲಿ ಹೊರಗೆ ಬಿಡಬೇಕಾಗ್ತದೆ. ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಇಲ್ಲಿ ಎಡಮೂಗಿನ ಒಳ್ಳೆಯಿಂದಲೇ ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡುವುದು. ಎಡ ಮೂಗಿನ ಒಳ್ಳೆಯಿಂದಲೇ ಅಲ್ಲಿ ಒಂದು ಉಚ್ಛ್ವಾಸ ನಿಶ್ವಾಸ
ಅದನ್ನ ಮಾಡೋದು ಅಂದರೆ ಧ್ಯಾನಾತ್ಮಕವಾದಂಥ ಒಂದು ಆಸನದಲ್ಲಿ ಕುಳಿತುಕೊಂಡು ಅಲ್ಲಿ ನಾವು ಬಲಗೈಯಲ್ಲಿ ನಾಸಿಕ ಮುದ್ರೆಯನ್ನು ಮಾಡಿಬಿಟ್ಟು ನಂತರ ಹೆಬ್ಬಳಿಂದ ಬಲಮೂಗಿನ ಒಂದು ಒಳ್ಳೆಯನ್ನು ಮೃದುವಾಗಿ ಮುಚ್ಚಿ ಅಂದರೆ ಒಂದು ಕಡೆ ಒಳ್ಳೆಯನ್ನು ನಾವು ಮುಚ್ಚಬೇಕಾಗುತ್ತೆ. ಎಡಮೂಗಿನ ಒಳ್ಳೆಯಿಂದಲೇ ನಾವು ಸಮ ಪ್ರಮಾಣದಲ್ಲಿ ಉಚ್ಛ್ವಾಸ ನಿಶ್ವಾಸ ಮಾಡುವುದು. ಉಸಿರನ್ನು ನಾವು ತೆಗೆದುಕೊಳ್ಳೋದು ಮತ್ತು ಉಸಿರನ್ನು ಬಿಡೋದು ಒಂದೇ ಒಳ್ಳೆಯಲ್ಲಿ. ಇದಕ್ಕೆ ನಾವೇನಂತೀವಿ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ನಾವು ಹೇಳ್ತೀವಿ. ನಂತರ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ಇಲ್ಲಿ ಯಾವುದಾದ್ರೂ ಒಂದು ಧ್ಯಾನಾತ್ಮಕವಾದಂಥ ಒಂದು ಆಸನವನ್ನು ನಾವು ಕುಳಿತುಕೊಂಡ್ಬಿಟ್ಟು ಬಲಮುಗಿನ ಒಂದು ಒಳ್ಳೆಯಿಂದಲೇ ಉಚ್ಛ್ವಾಸ ನಿಶ್ವಾಸವನ್ನು ಮಾಡುವುದು. ನಂತರ ಎಡಮುಗಿನ ಒಳ್ಳೆಯನ್ನು ಮುಚ್ಚಿ ಬಲಮುಗಿನ ಒಂದು ಒಳ್ಳೆಯಿಂದಲೇ ಪ್ರಮಾಣದಲ್ಲಿ ನಾವು ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಅಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ನಾವು ಮಾಡಬೇಕಾಗುತ್ತದೆ. ಅಂದರೆ ಅಲ್ಲಿ ಮೂಗಿನ ಒಳ್ಳೆಯನ್ನು ಮುಚ್ಚಿಬಿಟ್ಟು ನಾವು ಬಲವಾದ ಒಳ್ಳೆಯಿಂದ ನಾವು ಉಸಿರನ್ನು ತೆಗೆದುಕೊಳ್ಳೋದು ಮತ್ತು ಉಸಿರನ್ನು ಬಿಡೋದು. ಅದು ಯಾವ ರೀತಿ ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ಬೇಕು, ಪ್ರಮಾಣದಲ್ಲಿ ನಾವು ಹೊರಗಡೆ ಬಿಡಬೇಕು. ಇದು ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಆಗ್ತದೆ. ನಂತರ ಚಂದ್ರ ಭೇದನ ಪ್ರಾಣಾಯಾಮ. ಇಲ್ಲಿ ಧ್ಯಾನಾತ್ಮಕವಾದಂಥ ಒಂದು ಆಸನದಲ್ಲಿ ನಾವು ಕೂತ್ಕೊಂಡ್ಬಿಟ್ಟು ಅಲ್ಲಿ ಎಡ ಒಳ್ಳೆಯಿಂದ ನಾವು ಉಚ್ಛ್ವಾಸ, ಬಲ ಒಳ್ಳೆಯಿಂದ ನಾವು ನಿಶ್ವಾಸ ಕ್ರಿಯೆಯನ್ನು ಅಂದರೆ ನಾಸಿಕ ಒಂದು ಮುದ್ರೆಯ ಸಹಾಯದಿಂದ ನಾವು ಬಲಮೂಗಿನ ಒಳ್ಳೆಯನ್ನು ನಾವು ಅಲ್ಲಿ ಮುಚ್ಚಬೇಕು. ಎಡಮೂಗಿನ ಒಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ನಂತರ ಚಂದ್ರನಾಡಿಯನ್ನು ಬೆಳೆಸುತ್ತಾ ಸೂರ್ಯನಾಡಿಯಿಂದ ಒಂದು ಉಸಿರನ್ನು ಹೊರಕ್ಕೆ ಬರುವುದು. ಅಂದರೆ ಬಲಮೂಗಿನ ಒಳ್ಳೆಯಿಂದ ಅಂದರೆ ನಾವು ಮೊದಲಿಗೆ ಎಡಮೂಗಿನಿಂದ ಮೂಗಿನ ಎಡ ಒಳ್ಳೆಯಿಂದ ಒಂದು ಉಸಿರನ್ನು ತೆಗೆದುಕೊಳ್ಳೋದು. ನಂತರ ಬಲ ಒಳ್ಳೆಯಿಂದ ಉಸಿರನ್ನು ಹೊರಗಡೆ ಬಿಡುವುದು. ಇದು ಚಂದ್ರ ಭೇದನ ಪ್ರಾಣಾಯಾಮ ಅಂತೇಳಿ ನಾವು ಹೇಳ್ತೀವಿ. ನಂತರ ಅಲ್ಲಿ ಚಂದ್ರ ಭೇದನ ಪ್ರಾಣಾಯಾಮ, ಸೂರ್ಯ ಭೇದನ ಪ್ರಾಣಾಯಾಮ. ಇಲ್ಲಿ ಬಲ ಒಳ್ಳೆಯಿಂದ ನಾವು ಉಚ್ಛ್ವಾಸ ಮಾಡಬೇಕು, ಎಡ ಒಳ್ಳೆಯಿಂದ ನಾವು ನಿಶ್ವಾಸ ಅಂದರೆ ನಾಸಿಕವಾದಂಥ ಮುದ್ರೆಯ ಒಂದು ಸಹಾಯದಿಂದ ಎಡಮೂಗಿನ ಒಳ್ಳೆಯನ್ನು ನಾವು ಮುಚ್ಚಿಬಿಟ್ಟು ಬಲಮೂಗಿನ ಒಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ನಾವು ತೆಗೆದುಕೊಳ್ಳೋದು. ಇಲ್ಲಿ ನಂತರ ಒಂದು ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ. ಇದು ಚಂದ್ರ ಭೇದನ ಮತ್ತು ಸೂರ್ಯ ಭೇದನ ಒಂದು ಪ್ರಾಣಾಯಾಮಗಳ ಒಂದು ಸಂಯೋಜನೆ. ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ. ಇಲ್ಲಿ ಚಂದ್ರ ಭೇದನ ಮತ್ತು ಸೂರ್ಯ ಭೇದನ ಒಂದು ಪ್ರಾಣಾಯಾಮಗಳ ಒಂದು ಸಂಯೋಜನೆ ಆಗ್ತದೆ. ನಾಡಿಗಳನ್ನು ನಾವು ಶುದ್ಧಿಗೊಳಿಸ್ತಕ್ಕಂಥ ಒಂದು ಅಭ್ಯಾಸ ಅದು. ನಾಡಿಗಳನ್ನು ನಾವು ಶುದ್ಧಿಗೊಳಿಸೋದು ಅದೊಂದೇ ರೀತಿ ಅಭ್ಯಾಸ ಅದು. ಅಂದರೆ ಮೂಗಿನ ಎಡವಳೆಯಿಂದ ಉಚ್ಛ್ವಾಸ ಮಾಡೋದು, ಅದೇ ರೀತಿ ಬಲವಳೆಯಿಂದ ನಿಶ್ವಾಸ, ಮತ್ತೆ ಬಲವಳೆಯಿಂದ ಉಚ್ಛ್ವಾಸ ಮಾಡೋದು, ಎಡವಳೆಯಿಂದ ನಿಶ್ವಾಸ ಮಾಡೋದು. ಇಲ್ಲಿ ಪೂರಕ ರೇಚಕ ಮತ್ತೆ ಅವುಗಳನ್ನು ಪೂರಕ ರೇಚಕ ಮಾಡಿಬಿಟ್ಟು ನಂತರ ಕುಂಭಕವನ್ನು ಅಲ್ಲಿ ಆರಂಭಿಸಬಹುದು. ಉಸಿರನ್ನು ನಾವು ತೆಗೆದುಕೊಳ್ಳೋದು ಬಿಡೋದು, ಪೂರಕ ಮತ್ತು ರೇಚಕ ಇವೆರಡು ಆದ ನಂತರ ನಾವು ಏನು ಮಾಡಬೇಕು, ಕುಂಭಕವನ್ನು ನಾವು ಆರಂಭಿಸಬಹುದು. ಕುಂಭಕವನ್ನು ಸಹ ನಾವಿಲ್ಲಿ ಮಾಡಬಹುದು. ಅಂತರ್ಕುಂಭಕ, ಬಾಹ್ಯ ಕುಂಭಕವನ್ನು ನಾವು ಅಭ್ಯಾಸ ಮಾಡೋದು ಸಹ ಇಲ್ಲಿ ಸೂಕ್ತವಾಗುತ್ತದೆ. ಆ ಒಂದು ಸಮಯದಲ್ಲಿ ಇದು ಪ್ರಾಣಾಯಾಮದ ಒಂದು ಮೂಲಾಧಾರವಾಗುತ್ತದೆ. ಇಲ್ಲಿ ಇಡ ಮತ್ತು ಪಿಂಗಳ ನಾಡಿಗಳಲ್ಲಿ ಒಂದು ಸಮತೋಲನವಾದಂಥ ಒಂದು ಸಮತೋಲನವನ್ನು ತಂದುಬಿಟ್ಟು ದೇಹದ ಒಂದು ಶೀತೋಷ್ಣವನ್ನು ಅದು ಸರಿಯಾಗಿದ್ದಕ್ಕೆ ಇದನ್ನು ಅಭ್ಯಾಸವನ್ನು ಮಾಡ್ತದೆ. ದೇಹದಲ್ಲಿ
ಇರ್ತಕ್ಕಂಥ ಒಂದು ಶೀತೋಷ್ಣವನ್ನು ಅದನ್ನು ಸರಿಯಾಗಿಸಲು ಸಹ ಈ ಒಂದು ಅಭ್ಯಾಸವನ್ನು ಮಾಡ್ತಾರೆ. ನಂತರ ಇಲ್ಲಿ ಪೂರಕ, ರೇಚಕ ಮತ್ತು ಕುಂಭಕದ ಒಂದು ವಿವರಣೆಯನ್ನು ನಾವು ಹಿಂದಿನ ಒಂದು ಕ್ಲಾಸಲ್ಲಿ ನಾವು ಅವಲೇ ನಿಮಗೆ ತಿಳಿಸಿದ್ದೀವಿ. ಪೂರಕ ಅಂದ್ರೇನು, ರೇಚಕ ಅಂದ್ರೇನು, ಕುಂಭಕ ಅಂದ್ರೇನು ಅದನ್ನು ನಾವು ಹಿಂದಿನ ತರಗತಿಗಳಲ್ಲಿ ಒಂದೆಲ್ಲ ನೀವು ಅಭ್ಯಾಸ ಮಾಡಿದ್ದೇವೆ. ನಂತರ ಇಲ್ಲಿ ಉಜ್ಜಾಯಿ ಅಂತ ಉಸಿರನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಗಂಟಲಿನಲ್ಲಿ ಅಂತಕ್ಕಂಥ ಒಂದು ಶಬ್ದ ಅಲ್ಲಿ ಬರ್ತಿರಬೇಕು. ಉಸಿರನ್ನು ನಾವು ತೆಗೆದುಕೊಳ್ಬೇಕಾದ್ರೆ ನಂತರ ಶೀತಲಿ ಅಂದರೆ ಇಲ್ಲಿ ನಾಲಿಗೆಯನ್ನು ಕೊಳವೆ ಆಕಾರದಲ್ಲಿ ಮಡಿಸಿ ಉಸಿರನ್ನು ತೆಗೆದುಕೊಳ್ಬೇಕು. ನಾಲಿಗೆಯನ್ನು ಮಾಡಬೇಕು ಅಲ್ಲಿ ಕೊಳವೆ ಆಕಾರದಲ್ಲಿ, ನಾಲಿಗೆಯನ್ನು ಕೊಳವೆ ಆಕಾರ ಗೊತ್ತಾಗ್ತದೆ, ಕೊಳವೆ ಆಕಾರದಲ್ಲಿ ಅದನ್ನು ನಾವು ಮಡಿಸಬೇಕು. ನಾಲಿಗೆಯನ್ನು ಆ ಒಂದು ಭಂಗಿಯಲ್ಲಿ ನಾವು ಉಸಿರನ್ನು ತೆಗೆದುಕೊಳ್ಬೇಕಾಗುತ್ತದೆ. ನಂತರ ಶೀತ್ಕಾರಿ, ಇಲ್ಲಿ ನಾಲಿಗೆ ತುದಿಯನ್ನು ಹಿಂದಕ್ಕೆ ಮಡಿಸಿಬಿಟ್ಟು ನಾಲಿಗೆ ಎರಡೂ ಬದಿಯಲ್ಲಿ ಸಹ ಉಂಟಾದಂಥ ಒಂದು ದ್ವಾರಗಳಿಂದ ಅಂತಕ್ಕಂಥ ಒಂದು ಸದ್ದು ಮಾಡುತ್ತಾ ನಾವು ಪೂರಕವನ್ನು ನಾವು ಮಾಡಬೇಕಾಗ್ತದೆ. ಅಂದರೆ ನಾಲಿಗೆ ತುದಿಯನ್ನು ನಾವು ಹಿಂದಕ್ಕೆ ಸ್ವಲ್ಪ ಮಡಿಸಬೇಕು. ಮಡಿಸಿದಾಗ ಅಲ್ಲಿ ನಾಲಿಗೆ ಎರಡೂ ಬದಿಯಲ್ಲಿ ಉಂಟಾಗ್ತಕ್ಕಂಥ ಒಂದು ಸಣ್ಣ ಸಂಧಿ ದ್ವಾರ, ಅಲ್ಲಿ ಆ ಒಂದು ಮುಖಾಂತರ ನಾವು ಉಸಿರನ್ನು ನಾವು ಒಳಗೆ ತೆಗೆದುಕೊಳ್ಳಲಾಗುತ್ತದೆ. ನಂತರ ಭ್ರಮರಿ ಅಂದರೆ ಇಲ್ಲಿ ಭ್ರಮರ ಅಂದರೆ ದುಂಬಿಗಳು ನೋಡಿಲ್ಲ ಈ ಅಂತದೆ ದುಂಬಿಗಳನ್ನು ನೋಡಿಲ್ಲ. ಅದಕ್ಕೆ ನಾವು ಭ್ರಮರಿ ಅಂತ ಹೇಳಿ ನಾವು ಅಲ್ಲಿ ರೇಚಕದಲ್ಲಿ ಹೆಣ್ದುಂಬಿ ಮಾಡುತ್ತೆ, ಶಬ್ದ ಮಾಡ್ತದೆ. ಹೆಣ್ದುಂಬಿ ಶಬ್ದ ಮಾಡುವಂತೆ ನಾವೇನು ಮಾಡಬೇಕು, ಸ್ವರಯುಕ್ತವಾಗಿ ಅದನ್ನ ಸಂಕಾರ ಮಾಡ್ತಕ್ಕಂಥ ಒಂದು ಕ್ರಮ. ದುಂಬಿ ಯಾವ ಥರ ಸೌಂಡ್ ಮಾಡುತ್ತೋ ಆ ಒಂದು ಧ್ವನಿಯಲ್ಲಿ ಯಾವ ಸೌಂಡ್ ಬರುವ ರೀತಿಯಲ್ಲಿ ನಾವು ಅಲ್ಲಿ ಭ್ರಮರಿಯನ್ನು ನಾವು ಆ ದುಂಬಿ ಮಾಡೋ ರೀತಿಯಲ್ಲಿ ನಾವು ಉಸಿರನ್ನು ನಾವು ತೆಗೆದುಕೊಳ್ಳಲಾಗುತ್ತದೆ. ನಂತರ ಭಸ್ತ್ರಿಕಾ, ಇಲ್ಲಿ ಇಲ್ಲಿ ಕಪಾಲಭಾತಿ ಕ್ರಿಯೆ ಮತ್ತೆ ಸೂರ್ಯಭೇದನ ಪ್ರಾಣಾಯಾಮದ ಒಂದು ಜೋಡಣೆಗೆ ಇಲ್ಲಿ ಭಸ್ತ್ರಿಕಾ ನಾವು ಹೋದಂಥ ಒಂದು ಪ್ರಾಣಾಯಾಮ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಕಪಾಲಭಾತಿ ಕ್ರಿಯೆ. ನಂತರ ಅಲ್ಲಿ ಸೂರ್ಯ ಭೇದನ ಪ್ರಾಣಾಯಾಮದ ಒಂದು ಜೋಡಣೆ ಎರಡೂ ಸಹ ನಾವು ಹೊಂದಿಸಿಕೊಂಡು ನಾವು ಮಾಡ್ತಕ್ಕಂಥ ಒಂದು ಕ್ರಿಯೆ ಅಲ್ಲಿ ನಮಗೆ ಭಸ್ತ್ರಿಕಾ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಮೂರ್ಛಾ ಅಂದರೆ ಅಲ್ಲಿ ಎರಡೂ ಕೈಗಳಿಂದ ಷಣ್ಮುಖಿ ಮುದ್ರೆ ಮಾಡುತ್ತಾ ಪೂರಕವನ್ನು ಮಾಡಿ, ಅಂದರೆ ಉಸಿರನ್ನು ನಾವು ತೆಗೆದುಕೊಂಡು ಉಸಿರನ್ನು ಸಾಧ್ಯವಾದಷ್ಟು ನಾವು ತಡೆ ಹಿಡಿಯಬೇಕು. ಅಂದರೆ ನಾವು ಕುಂಭಕ ಅನ್ನೋ ರೀತಿ ಯಾವ ರೀತಿ ಮಾಡ್ತೀವೋ ಆ ಒಂದು ರೀತಿಯಲ್ಲಿ ನಾವು ಇಲ್ಲಿ ಮೂರ್ಛಾಗಳಲ್ಲಿ ನಾವು ಎರಡೂ ಕೈಗಳಿಂದ ಷಣ್ಮುಖಿ ಮುದ್ರೆಯನ್ನು ಮಾಡ್ತಾ ಪೂರಕವನ್ನು ಉಸಿರನ್ನು ಒಳಗೆ ತೆಗೆದುಕೊಂಡ್ಬಿಟ್ಟು ನಂತರ ಉಸಿರನ್ನು ಸಾಧ್ಯವಾದಷ್ಟು ನಾವು ಒಳಗೆ ಇಳಿದುಕೊಳ್ಬೇಕು. ನಂತರ ಫ್ಲಾವಿನಿ ಅಂದರೆ ಇಲ್ಲಿ ಪೂರಕವನ್ನು ಮಾಡಿಬಿಟ್ಟು ಅಲ್ಲಿ ಹೊಟ್ಟೆಯನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಮತ್ತು ಅಡ್ಡವಾಗಿ ನಾವು ಚೆನ್ನಾಗಿ ಉಜ್ಜಬೇಕು. ನಂತರವಾಗಿ ಅದನ್ನು ರೇಚಕ ಮಾಡಬೇಕು. ಉಸಿರನ್ನು ನಾವು ಒಳಗೆ ಇಟ್ಕೊಂಡ್ಬಿಟ್ಟು ಕುಂಭಕವನ್ನು ಮಾಡ್ತೀವಿ, ಅದೇ ರೀತಿ ಉಸಿರನ್ನು ನಾವು ಒಳಗೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೊಟ್ಟೆಯ ಮೇಲಕ್ಕೆ ಕೆಳಕ್ಕೆ ಮತ್ತು ಅಡ್ಡವಾಗಿ ಚೆನ್ನಾಗಿ ಉಜ್ಜುವಂತೆ ಅದನ್ನು ಉಜ್ಜಬೇಕಾಗ್ತದೆ. ಒಳಗೆ ನಾವು ಹೊಟ್ಟೆಯನ್ನು ನಮಗೆ ಒಳ್ಳಾಡಿಸಿದ ನಂತರ ನಾವು ಉಸಿರನ್ನು ಬಿಡಬೇಕು, ರೇಚಕವನ್ನು ಮಾಡಬೇಕಾಗ್ತದೆ. ನಂತರ ಸದಂತ
ಸದಾ ಅಂತಂದ್ರೆ ಇಲ್ಲಿ ಹಲ್ಲುಗಳ ಸಹಾಯದಿಂದ ಮಾಡುವ ಒಂದು ಪ್ರಾಣಾಯಾಮ. ಸದಾ ಅಂತಂದ್ರೆ ಹಲ್ಲುಗಳ ಸಹಾಯದಿಂದ ಮಾಡಬೇಕಂತ ಒಂದು ಪ್ರಾಣಾಯಾಮ ಆಗ್ತದೆ. ನಂತರ ಇಲ್ಲಿ ಕಪಾಲಭಾತಿ. ಇಲ್ಲಿ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಪೂರ್ವ ಸಿದ್ಧತೆಯನ್ನು ನಾವು ಸಿದ್ಧತೆಯಾಗಿ ನಾವು ಇದನ್ನು ಮಾಡಬೇಕಾಗ್ತದೆ. ಯಾವುದನ್ನ? ಕಪಾಲ ಭಾತಿಯನ್ನ. ಅಂದ್ರೆ ಅರ್ಥ, ಕಪಾಲ ಅಂದ್ರೆ ಮಸ್ತಕ, ಭಾತಿ ಅಂದ್ರೆ ಹೊಳೆಯುವುದು. ಕಪಾಲ ಭಾತಿ, ಮಸ್ತಕ ಮತ್ತೆ ಹೊಳೆಯುವುದು, ಕಪಾಲ ಭಾತಿ ಅಂತೇಳಿ. ವ್ಯಾಖ್ಯಾನ ಅಂದ್ರೆ ಇಲ್ಲಿ ಕಪಾಲ ಭಾತಿ ಇತಿ ಕಪಾಲ ಭಾತಿ ಅಂದ್ರೆ ಹಣೆಯನ್ನ ಉಜ್ವಲಗೊಳಿಸುವುದು ಎಂದರ್ಥ. ನಮ್ಮ ಹಣೆಯನ್ನ ಒಂದು ಹೊಳೆಯುವಂತೆ ಮಾಡುವುದು, ಉಜ್ವಲ ಹೊಳೆಯುವಂತೆ ಮಾಡುವುದು. ಮೆದುಳನ್ನ ಮತ್ತೆ ಎಲ್ಲ ನರನಾಡಿಗಳನ್ನ ಒಂದು ಉದ್ದೀಪನಗೊಳಿಸ್ಬಿಟ್ಟು ಅಲ್ಲಿ ಅವುಗಳ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಚುರುಕು ಮಾಡುವುದು. ನಮ್ಮಲ್ಲಿರ್ತಕ್ಕಂಥ ಒಂದು ಮೆದುಳನ್ನ ಮತ್ತೆ ನರನಾಡಿಗಳನ್ನ ಅವೆರಡೂ ಸಹ ನಾವಿಲ್ಲಿ ಏನ್ ಮಾಡ್ತೀವಿ? ಉದ್ದೀಪನಗೊಳಿಸ್ತೀವಿ. ಅವೆರಡು ಉದ್ದೀಪನಗೊಳಿಸ್ಬಿಟ್ಟು ಅವನ್ನ ಒಂದು ಅವುಗಳ ಒಂದು ಕಾರ್ಯಚಟುವಟಿಕೆಗಳನ್ನ ನಾವು ಚುರುಕುಗೊಳಿಸ್ತಕ್ಕಂಥದ್ದು. ಇದೆಲ್ಲವೂ ಸಹ ನಮಗೆ ಇಲ್ಲಿ ಒಂದು ಪ್ರಾಣಾಯಾಮದಲ್ಲಿರ್ತಕ್ಕಂಥ ಒಂದು ಪ್ರಕಾರಗಳು. ಇಲ್ಲಿ ರಭಸವಾದ ವೇಗವಾದ ಉಸಿರಾಟದ ಕ್ರಿಯೆಯಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ನಾವು ರೇಚಕವನ್ನ ನಾವು ಮಾಡಬೇಕು. ಪೂರಕ ಅಲ್ಲಿ ತಾನೇ ತಾನಾಗಿ ಅದು ನಡೆಯುವಂತಹ ಒಂದು ಕ್ರಿಯೆ. ಅಂದ್ರೆ ರೇಚಕವನ್ನ ರಭಸವಾದ ವೇಗವಾದ ಉಸಿರಾಟದ ಕ್ರಿಯೆಯಲ್ಲಿ ಸಹ ನಾವು ಒತ್ತಾಯ ಪೂರ್ವಕವಾಗಿ ನಾವು ರೇಚಕವನ್ನು ನಾವು ಮಾಡ್ತೀವಿ. ಅದೇ ರೀತಿ ಪೂರಕ ಏನ್ ಮಾಡುತ್ತೆ? ಆ ತನ್ನಿಂದ ತಾನಾಗಿ ಅದು ನಡೆದೋಗ್ಬಿಡುತ್ತೆ. ಈ ಕ್ರಿಯೆಯಿಂದ ಅಲ್ಲಿ ಒಂದು ಮೆದುಳಿನ ಜೀವಕೋಶಗಳು, ಈ ಕ್ರಿಯೆಯಿಂದ ನಾವು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ? ಅಲ್ಲಿ ಮೆದುಳಿರ್ತಕ್ಕಂಥ ಜೀವಕೋಶಗಳು ಸಚೇತನಗೊಳ್ತವೆ. ಅಂದರೆ ಮಸ್ತಕದ ಭಾಗ ಸಹ ಅಲ್ಲಿ ಪ್ರಕಾಶಮಯವಾಗಿ ಅಂತ ಹೊಳಿತದೆ. ಆ ಒಂದು ಕ್ರಿಯೆ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಆಗ್ತದೆ. ಆದ್ದರಿಂದ ನಾವು ಇದನ್ನು ನಾವು ಕಪಾಲ ಭಾತಿ ಅಂತ ನಾವು ಕರಿತೀವಿ. ಗೊತ್ತಾಗ್ತಲ್ಲ? ಕಪಾಲಿ ಭಾತಿ ಅಂದ್ರೆ ಏನಂತ ಅರ್ಥ ಆಗ್ತಿಲ್ಲ? ನಮ್ಮ ಮೆದುಳು, ನಮ್ಮ ನರನಾಡಿಗಳು, ಅವುಗಳ ಒಂದು ಸಂಯೋಜನೆಯಿಂದ ನಮಗೆ ಒಂದು ಜೀವಕೋಶಗಳು, ಮೆದುಳಿರ್ತಕ್ಕಂಥ ಒಂದು ಜೀವಕೋಶಗಳು ಸಹ ಸಚೇತನಗೊಳ್ತವೆ. ಅದರಿಂದ ನಾವು ಅಲ್ಲಿ ಆಗೋದ್ರಿಂದ ಏನಾಗುತ್ತೆ? ನಮಗೆ ಮಸ್ತಕದ ಭಾಗ ಅಲ್ಲಿ ನಮಗೆ ಒಂದು ಪ್ರಕಾಶಮಾನವಾಗಿ ಅದು ಹೊಳಿತದೆ. ಅದಕ್ಕೆ ನಾವಿಲ್ಲಿ ಕಪಾಲ ಭಾತಿ ಅಂತೇಳಿ ನಾವು ಹೇಳ್ತೀವಿ. ನಂತರ ವಿಧಾನ ನೋಡಿದ್ರೆ ಬೆನ್ನು ಮತ್ತು ಕುತ್ತಿಗೆಯನ್ನು ನಾವಿಲ್ಲಿ ನೇರವಾಗಿ ಇಟ್ಕೊಳ್ಬೇಕು. ಇಟ್ಕೊಂಡ್ಬಿಟ್ಟು ನಾವೇನು ವಜ್ರಾಸನದಲ್ಲಿ ನಾವು ಕುಳಿತುಕೊಳ್ಬೇಕು. ಆಸನ ಗೊತ್ತಲ್ಲ ನಿಮಗೆ? ಆಸನಗಳು ಯಾವ್ಯಾವ ಆಸನಗಳಿದೆ ಅಂತ ಹೇಳಿದ್ರೆ ಅದರಲ್ಲೇ ನಾವು ಈ ಒಂದು ಇದು ಧ್ಯಾನವನ್ನು ಮಾಡ್ತಕ್ಕಂಥ ಒಂದು ಭಂಗಿಯಲ್ಲಿ ಆಸನದಲ್ಲಿ ಈ ವಜ್ರಾಸನ ಒಂದು ಸ್ಥಿತಿಯಲ್ಲಿ ನಾವು ಕುಳಿತುಕೋಬೇಕು. ಆಗ ನಾವು ಬೆನ್ನು ಮತ್ತು ಕುತ್ತಿಗೆಯನ್ನು ನಾವು ಅಲ್ಲಿ ನೇರ ಮಾಡಬೇಕಾಗ್ತದೆ. ನಂತರ ಹೊಟ್ಟೆಯ ಒಂದು ಮಾಂಸಖಂಡಗಳನ್ನು ನಾವಿಲ್ಲಿ ಪ್ರಯತ್ನ ಪೂರ್ವಕವಾಗಿ ನಾವು ಅದನ್ನ ಒಳಗೆ ಇಳ್ಕೊಳ್ತಾ ಅಲ್ಲಿ ಉಸಿರನ್ನ ನಾವೇನ್ ಮಾಡ್ತೀವಿ? ಸ್ಫೋಟದ ಒಂದು ರೂಪದಲ್ಲಿ ನಾವು ರಭಸವಾಗಿ ಹೊರ ಹಾಕುತ್ತಾ ಬರುವುದು. ಅಲ್ಲಿ ನಾವು ಉಸಿರನ್ನ ನಾವು ಒಮ್ಮೆ ಒಂದು ಹೊಟ್ಟೆ ಮಾಂಸಗಳ ಪ್ರಯತ್ನ ಪೂರ್ವಕವಾಗಿ ನಾವು ಒಳಗೆ ನಾವು ಹೇಳ್ಕೊಳ್ತಾ ಅದನ್ನ ಉಸಿರನ್ನ ನಾವೇನ್ ಮಾಡ್ತೀವಿ? ಸ್ಫೋಟ ರೂಪದಲ್ಲಿ ನಾವು ರಭಸವಾಗಿ ಹೊರ ಹಾಕಬೇಕಾಗ್ತದೆ. ಒಮ್ಮೆ ನಾವೇನ್ ಮಾಡ್ತೀವಿ ಅಂದ್ರೆ ಒಮ್ಮೆ ಉಸಿರನ್ನ ಒಳಗೆ ಕಳೆದುಕೊಂಡ ಒಂದು ಮೇಲೆ ಸ್ಫೋಟ ರೂಪದಲ್ಲಿ ನಾವು ಉಸಿರನ್ನ ನಾವು ಅಲ್ಲಿ ಹೊರ ಹಾಕುವ ಒಂದು ಪ್ರಕ್ರಿಯೆಯನ್ನು ನಾವಲ್ಲಿ ಸಾಧ್ಯವಾಗುವಷ್ಟರವರೆಗೆ ಅದನ್ನು ನಾವು ಮುಂದುವರಿಸ್ತಾ ಹೋಗಬೇಕಾಗ್ತದೆ. ನಂತರ ಸಾಮಾನ್ಯ ಉಸಿರಾಟಕ್ಕೆ ಬಂದು ಅಲ್ಲಿ ವಿಶ್ರಾಂತಿಯನ್ನು ನಾವು
ಏರ್ಕೊಳ್ತೀವಿ. ನಂತರ ಅಭ್ಯಾಸವನ್ನು ಹೀಗೆ ನಾವು ಮುಂದುವರಿಸ್ತಾ ಹೋಗಬೇಕಾಗ್ತದೆ. ಇದೇ ರೀತಿ ಹೀಗೆ 2 ರಿಂದ 3 ಬಾರಿ ನಾವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ನಂತರ ಕಪಾಲಭಾತಿ ಅಭ್ಯಾಸದಲ್ಲಿ ಉಸಿರನ್ನು ನಾವು ಸ್ಫೋಟಕದ ರೂಪದಲ್ಲಿ ಹೊರಬಿಡುವುದರಿಂದ ನಮಗೆ ಉಸಿರನ್ನು ಒಳಗೆ ನಿಂತ್ಕೊಳ್ತಕ್ಕಂಥ ಕ್ರಿಯೆ ತನ್ನಿಂತಾನೇ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತದೆ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿಯೇ ಇಲ್ಲ. ಅದು ಉಸಿರನ್ನ ತೆಗೆದುಕೊಂಡಾಗ ಉಸಿರನ್ನ ನಾವು ಹೊರಗೆ ಬಿಡಲೇಬೇಕಾಗುತ್ತದೆ. ಇವೆಲ್ಲವೂ ಸಹ ನಮಗೆ ಈ ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ಧ್ಯಾನದ ಪ್ರಕಾರಗಳು, ಪ್ರಾಣಾಯಾಮದ ಪ್ರಕಾರಗಳು, ಅದರ ಬಗ್ಗೆ ನಾವು ನೋಡ್ತಾ ಹೋದಾಗ ಇಷ್ಟೆಲ್ಲ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ.